ಪಠ್ಯದ ಜೊತೆಗೆ ಸಂಸ್ಕಾರವನ್ನು ನೀಡುತ್ತಾ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯನ್ನು ದೃಷ್ಟಿಯಲ್ಲಿರಿಸಿಕೊಂಡು ಉಮ್ಮಚಗಿಯ ಮನಸ್ವಿನಿ ವಿದ್ಯಾಲಯ ಕಾರ್ಯನಿರ್ವಹಿಸುತ್ತಿದೆ ಎಂದು ಸಂಸ್ಥೆಯ ಅಧ್ಯಕ್ಷೆ ರೇಖಾ ಭಟ್ ಕೋಟೆಮನೆ ಹೇಳಿದರು. ಅವರು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಉತ್ತಮ ಶಿಕ್ಷಣ ನೀಡುವ ಉದ್ದೇಶದಿಂದ ವಿದ್ಯಾಲಯ ಆರಂಭವಾಯಿತು. 2018-19ರಲ್ಲಿ ಪೂರ್ವ ಪ್ರಾಥಮಿಕ ವಿಭಾಗದಿಂದ ಆರಂಭವಾಗಿ ಮೊದಲ 6 ವರ್ಷಗಳ ಕಾಲ ಬಾಡಿಗೆ ಕಟ್ಟಡದಲ್ಲಿ ಶಾಲೆ ನಡೆಯಿತು. ನಂತರ 2 ಎಕರೆ ಜಾಗ ಖರೀದಿಸಿ ಸ್ವಂತ ಜಾಗದಲ್ಲಿ ಕಟ್ಟಡ ನಿರ್ಮಾಣಗೊಂಡು ಇದೀಗ ಪೂರ್ವ ಪ್ರಾಥಮಿಕ ಶಿಕ್ಷಣದಿಂದ ಪ್ರೌಢ ಶಿಕ್ಷಣದವರೆಗೆ ಒಂದೇ ಸೂರಿನಡಿಯಲ್ಲಿ ಶಿಕ್ಷಣ ಲಭ್ಯವಾಗುತ್ತಿದೆ. ಸ್ಥಳೀಯರು ಮಾತ್ರವಲ್ಲದೆ ಯಲ್ಲಾಪುರ, ಚವತ್ತಿ, ಕಾತೂರ್ ಭಾಗದ ವಿದ್ಯಾರ್ಥಿಗಳು ಓದುತ್ತಿದ್ದಾರೆ. ದೂರದಿಂದ ಬರುವವರಿಗೆ ವಾಹನ ವ್ಯವಸ್ಥೆ ಇದೆ. ಅಗತ್ಯವಿದ್ದವರಿಗೆ ಹಾಸ್ಟೆಲ್ ವ್ಯವಸ್ಥೆಯೂ ಇದೆ ಎಂದು ವಿವರಿಸಿದರು. ಕೇವಲ ಪಠ್ಯಕ್ಕೆ ಸೀಮಿತವಾಗದೆ ಮಕ್ಕಳ ಆಸಕ್ತಿಗುಣವಾಗಿ ಸಂಗೀತ, ಭರತನಾಟ್ಯ, ಯಕ್ಷಗಾನ ಮುಂತಾದ ಕಲೆಗಳು, ಭಗವದ್ಗೀತೆ, ಯೋಗ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತಿದೆ. ಅಬಾಕಸ್, ಕರಾಟೆ ಮುಂತಾದ ತರಬೇತಿಗಳನ್ನು ಸಹ ನೀಡಲಾಗುತ್ತಿದೆ. ಒಟ್ಟು 12 ಶಿಕ್ಷಕರಿದ್ದು ಎಲ್ಲರೂ ಮಹಿಳೆಯರು ಎನ್ನುವುದು ವಿಶೇಷ. ಕ್ರಿಯಾಶೀಲ ಶಿಕ್ಷಕರು, ಉತ್ತಮ ಆಡಳಿತ ಮಂಡಳಿ ಇರುವುದರಿಂದ ಶಿಕ್ಷಣ ಸಂಸ್ಥೆಗಳ ನಡುವಿನ ಸ್ಪರ್ಧೆಯ ಮಧ್ಯೆಯೂ ಗುಣಾತ್ಮಕ ಶಿಕ್ಷಣದಿಂದ ಮನಸ್ವಿನಿ ವಿದ್ಯಾಲಯ ಗಮನ ಸೆಳೆದಿದೆ ಎಂದರು. ಈ ವೇಳೆ ಸಂಸ್ಥೆಯ ಕಾರ್ಯದರ್ಶಿ ಮಂಜುನಾಥ್ ಹೆಗಡೆ, ಸದಸ್ಯರಾದ ಪ್ರಶಾಂತ್ ಹೆಗಡೆ, ಸದಾನಂದ್ ಮೊಗೇರ್, ಮುಖ್ಯಾಧ್ಯಾಪಕಿ ಸವಿತಾ ಭಟ್ ಉಪಸ್ಥಿತರಿದ್ದರು. ಟೀಚರ್ ಹೇಳಿದಾಗೆ ಹಳ್ಳಿಯಲ್ಲೇ ಒಂದು ಶಾಲೆ ಆಗಬೇಕು ಅಂತ ಹೇಳೋದೊಂದು ಉದ್ದೇಶ, ಮೇನ್ ಉದ್ದೇಶನೇ ಅದು ನಮ್ಮದು. ಪೇಟೆ ವಾತಾವರಣದಲ್ಲಿ ಪೇಟೆಯಲ್ಲಿ ಅನಿವಾರ್ಯ ಕೆಲವರಿಗೆ ಇರುವುದು, ಪೇಟೆ ಶಾಲೆಗೆ ಹೋಗೋದು ಅನಿವಾರ್ಯ, ಅಲ್ಲಿ ಹೋಗ್ತಾರೆ ಮಕ್ಕಳು. ಆದರೆ ಹಳ್ಳಿಲಿರುವ ಮಕ್ಕಳಿಗೆ ಇಲ್ಲಿಯೇ ಒಂದು ವ್ಯವಸ್ಥಿತವಾದ ಒಂದು ಶಾಲೆ ಆದರೆ ಅನುಕೂಲ ಹೇಳೋ ದೃಷ್ಟಿಯಿಂದ ಶುರುವಾಗಿದ್ದು ಮನಸ್ವಿನಿ. ಈಗ 9ನೇ ಕ್ಲಾಸ್ ತನಕ ನಾವು ಬಂದಿದ್ದೇವೆ. ಎಲ್ಲ ವಿವರಣೆ ಟೀಚರ್ ಕೊಟ್ಟಿದ್ದಾರೆ. ಇವಾಗ ಅಲ್ಲಿ ನಮ್ಮ ಸ್ಕೂಲ್ ಯಾವ ಥರ ನಡೀತಾ ಇದೆ. ನಾನು ವುಮನ್ ಎಂಪವರ್ಮೆಂಟ್ ಹೇಳಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ಲೇಡೀಸ್ ಟೀಚರ್ಸ್ ಜಾಸ್ತಿ ಇದ್ದಾರೆ, ಜಾಸ್ತಿ ಅಂದರೆ ಆಲ್ಮೋಸ್ಟ್ ಅವರೇ ಇದ್ದಾರೆ. ಹಾಗಾಗಿ ಮಕ್ಕಳನ್ನು ಕೇರ್ ಮಾಡೋದಿರ್ಬೋದು, ಎಲ್ಲ ದೃಷ್ಟಿಯಿಂದಲೂ ಅವರಿಗೆ ಅದು ಅನುಕೂಲ ಆಗ್ತಾ ಇದೆ ನಮ್ಮ ಶಾಲೆಗೆ ಅಂತ ನಾನು ಅಷ್ಟೇ. ಕೇವಲ ಪಠ್ಯಕ್ರಮ ಅಂತ ಹೇಳಿ ಕುತ್ಕೊಂಡು ಕಲಿಯುವಂಥದ್ದಲ್ಲ, ಮಕ್ಕಳಿಗೆ ಏನೋ ಒಂಥರ ಮನೆಯ ವಾತಾವರಣ ಇದ್ದ ಹಾಗೆ. ಕಡಿಮೆ ಜನ ಮಕ್ಕಳು ಇರ್ತಾರೆ, ಶಿಕ್ಷಕರು ಮಧ್ಯದಲ್ಲಿ ಕುತ್ಕೊಂಡು ಉತ್ತಮ ರೀತಿಯಲ್ಲಿ ಕಲಿಯುವಂತಹ ವಾತಾವರಣ ವ್ಯವಸ್ಥೆ ಇದೆ. ಮತ್ತು ಯಾವುದೋ ಒಂದು ಮಗು ಕನ್ನಡ ಮೀಡಿಯಮಿಂದ ಬಂದಿದೆ, ಇಂಗ್ಲೀಷ್ ಮಾಧ್ಯಮದಲ್ಲಿ ಹೇಗೆ ಹೊಂದ್ಕೊಳ್ಳೋದು ಅನ್ನೋಂತಹ ಭಯ ಇಲ್ಲ. ಅವರಿಗೂ ಕೂಡ ಎಕ್ಸ್ಟ್ರಾ ಕ್ಲಾಸನ್ನು ಮಾಡಿ, ಯಾವ ಮಗು ಸ್ವಲ್ಪ ನಿಧಾನದಲ್ಲಿ ಕಲಿತಾ ಇದೆ ಅದಕ್ಕೆ ಹೆಚ್ಚು ಫೋಕಸನ್ನು ಮಾಡುವಂತಹ ಕಾರ್ಯವನ್ನು ಎಲ್ಲ ಶಿಕ್ಷಕರು ಕೂಡ ಮಾಡ್ತಾ ಇದ್ದಾರೆ. ಪಾಲಕರು, ಪೋಷಕರು ಕೂಡ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.